ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯೋಗ, ತಂತ್ರ ಮತ್ತು ಆಧ್ಯಾತ್ಮಿಕ ಸಾಧನೆಗಳ ಲೋಕದಲ್ಲಿ ನಾಡಿ ಎಂಬ ಪದಕ್ಕೆ ಅತ್ಯಂತ ಮಹತ್ವವಿದೆ. ಪ್ರಾಚೀನ ಯೋಗಶಾಸ್ತ್ರಗಳ ಪ್ರಕಾರ ಮನುಷ್ಯನ ದೇಹದಲ್ಲಿ ಸಾವಿರಾರು ಸೂಕ್ಷ್ಮ ಶಕ್ತಿ ಮಾರ್ಗಗಳು ಅಥವಾ ನಾಡಿಗಳಿವೆ. ಇವುಗಳ ಮೂಲಕವೇ ಪ್ರಾಣಶಕ್ತಿ ಹರಿಯುತ್ತದೆ ಎಂದು ಆಧ್ಯಾತ್ಮಿಕ ಲೋಕ ಒತ್ತಿ ಹೇಳುತ್ತೆ. ಈ ನಾಡಿಗಳಲ್ಲಿ ಇಡ, ಪಿಂಗಳ ಮತ್ತು ಸುಷುಮ್ನ ಅತ್ಯಂತ ಮಹತ್ವದಾಗಿದ್ದರೂ ಕೆಲವು ಗ್ರಂಥಗಳಲ್ಲಿ ಕೂರ್ಮ ನಾಡಿ ಎಂಬ ಅಪರೂಪದ ನಾಡಿಯ ಉಲ್ಲೇಖಗಳು ಕಂಡುಬರುತ್ತವೆ. ಯೋಗ ಸಾಧಕರ ಪ್ರಕಾರ ಈ ನಾಡಿಯ ಜಾಗೃತಿಯು ಮನಸ್ಸಿನ ಸ್ಥಿರತೆ, ಏಕಾಗ್ರತೆ ಮತ್ತು ಆಂತರಿಕ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ ಅಂತ ಹೇಳ್ತಾರೆ. ಕೂರ್ಮ ಎಂದರೆ ಆಮೆ. ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಆಮೆಗೆ ವಿಶೇಷ ಸ್ಥಾನವಿದೆ. ಕೂರ್ಮ ಅವತಾರ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು. ಆಮೆಯ ಒಂದು ವಿಶೇಷ ಗುಣವೇನೆಂದರೆ ಅದು ಅಪಾಯ ಬಂದಾಗ ತನ್ನ ಕೈಕಾಲುಗಳನ್ನ ಒಳಗೆ ಸೆಳೆದು ಸಂಪೂರ್ಣವಾಗಿ ಸ್ಥಿರವಾಗುತ್ತದೆ. ಯೋಗಿಗಳು ಈ ಗುಣವನ್ನು ಮನಸ್ಸಿನ ನಿಯಂತ್ರಣಕ್ಕೆ ಹೋಲಿಸಿದ್ದಾರೆ. ಹೇಗೆ ಆಮೆ ತನ್ನ ಅಂಗಾಂಗಗಳನ್ನ ಒಳಗೆ ಸೆಳೆಯುತ್ತದೆಯೋ ಹಾಗೆಯೇ ಸಾಧಕನು ತನ್ನ ಇಂದ್ರಿಯಗಳನ್ನ ಒಳಮುಖವಾಗಿಸಬೇಕು ಎಂದು ಯೋಗಶಾಸ್ತ್ರ ಹೇಳುತ್ತದೆ. ಅಷ್ಟಕ್ಕೂ ಕೂರ್ಮನಾಡಿಯ ಅದ್ಭುತ ರಹಸ್ಯ ತಿಳಿದ್ರಂತೂ ಮನುಷ್ಯನಾದವನ ಮೂಲ ತತ್ವ ಅರಿವಾಗುತ್ತೆ. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ಕೂರ್ಮನಾಡಿಯ ಕುರಿತಾದ ಉಲ್ಲೇಖಗಳು ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಯೋಗದ ಪ್ರಕಾರ ನಾಡಿಗಳು ದೇಹದ ನರಗಳಲ್ಲ, ಅವು ಸೂಕ್ಷ್ಮ ಶರೀರದಲ್ಲಿ ಇರುವ ಶಕ್ತಿ ಮಾರ್ಗಗಳು. ಮನುಷ್ಯನ ದೇಹದಲ್ಲಿ 72,000 ನಾಡಿಗಳು, 3 ಮುಖ್ಯ ನಾಡಿಗಳು, 100 ಉಪನಾಡಿಗಳಿವೆ. ಈ ನಾಡಿಗಳ ಮೂಲಕ ಪ್ರಾಣಶಕ್ತಿ ಹರಿಯುತ್ತೆ ಅಂತ ವಿಜ್ಞಾನವು ಹೇಳುತ್ತೆ. ಕೆಲವು ಯೋಗ ಗ್ರಂಥಗಳು ಮತ್ತು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಕೂರ್ಮನಾಡಿಯ ಬಗ್ಗೆ ಉಲ್ಲೇಖ ಸ್ವಲ್ಪ ಹೆಚ್ಚಾಗಿ ಸಿಗುತ್ತೆ. ಪತಂಜಲಿ ಯೋಗ ಸೂತ್ರದಲ್ಲಿನ ಕೆಲವು ವ್ಯಾಖ್ಯಾನಗಳಲ್ಲಿ ಕೂರ್ಮನಾಡಿಯನ್ನು ಧ್ಯಾನ ಮತ್ತು ಸ್ಥಿರತೆಯೊಂದಿಗೆ ಸಂಪರ್ಕಿಸಲಾಗಿದೆ. ಪುರಾತನ ಯೋಗಿಗಳ ಪ್ರಕಾರ ಕೂರ್ಮನಾಡಿಯ ಮೇಲೆ ಸಂಯಮ ಸಾಧಿಸಿದರೆ ದೇಹ ಮತ್ತು ಮನಸ್ಸಿನಲ್ಲಿ ಅಸಾಧಾರಣ ಸ್ಥಿರತೆ ಉಂಟಾಗುತ್ತದೆ. ಇದು ಯೋಗಿಗಳಲ್ಲಿ ಬಹಳ ಪ್ರಸಿದ್ಧವಾದದ್ದು ಅನ್ನೋ ಅಭಿಪ್ರಾಯವಿದೆ. ಹಾಗಾದ್ರೆ ಕೂರ್ಮನಾಡಿ ಎಲ್ಲಿದೆ ಅನ್ನೋ ವಿಚಾರಕ್ಕೆ ಸ್ವಲ್ಪ ಕ್ಲಾರಿಟಿ ಕೊಡೋದಾದ್ರೆ, ಕೆಲವು ಯೋಗ ಗುರುಗಳು ಹೇಳೋದು ಇದು ಗಂಟಲಿನ ಭಾಗದ ಸಮೀಪದಲ್ಲಿದೆ. ಇನ್ನು ಕೆಲವರು ಇದನ್ನ ಹೃದಯ ಕೇಂದ್ರದೊಂದಿಗೆ ಸಂಬಂಧಿಸುತ್ತಾರೆ. ಮತ್ತೆ ಹಲವರು ಆಜ್ಞಾ ಚಕ್ರದೊಂದಿಗೆ ಇದರ ಸಂಪರ್ಕವಿದೆ ಅಂತಾರೆ. ಆದರೆ ಇದರ ನಿಖರ ಸ್ಥಳದ ಬಗ್ಗೆ ಒಂದು ಕ್ಲಾರಿಟಿ ಅಂತ ಇಲ್ಲ. ಯೋಗಶಾಸ್ತ್ರದಲ್ಲಿ ಇದು ಭೌತಿಕ ಅಂಗವಲ್ಲ, ಸೂಕ್ಷ್ಮ ಶಕ್ತಿ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಯೋಗ ಸಂಪ್ರದಾಯಗಳ ಪ್ರಕಾರ ಕೂರ್ಮನಾಡಿಯ ಕೆಲಸವೆಂದ್ರೆ ಒಂದು ಮನಸ್ಸಿನ ಸ್ಥಿರತೆ. ಸಾಮಾನ್ಯವಾಗಿ ಮಾನವನ ಮನಸ್ಸು ಚಂಚಲವಾಗಿರುತ್ತದೆ. ಒಂದು ಕ್ಷಣ ಇಲ್ಲಿ, ಮತ್ತೊಂದು ಕ್ಷಣ ಅಲ್ಲಿ. ಆದರೆ ಕೂರ್ಮನಾಡಿ ಸಕ್ರಿಯವಾದಾಗ ಮನಸ್ಸು ಸ್ಥಿರವಾಗುತ್ತದೆ ಎಂಬ ವಿವರಣೆ ಇದೆ. ಇನ್ನು ಎರಡನೆಯದ್ದು ಧ್ಯಾನದಲ್ಲಿ ಏಕಾಗ್ರತೆ. ಧ್ಯಾನ ಮಾಡುವಾಗ ಅನೇಕ ಚಿಂತನೆಗಳು ಬರುತ್ತವೆ. ಅವು ಸಾಧಕನನ್ನ ವಿಚಲಿತಗೊಳಿಸುತ್ತವೆ. ಕೂರ್ಮನಾಡಿ ಜಾಗೃತಿ ಆದ್ರೆ ಧ್ಯಾನ ಸುಲಭವಾಗುತ್ತದೆ ಎಂಬುದು ಯೋಗಿಗಳ ಅಭಿಪ್ರಾಯ. ಇನ್ನು ಮೂರನೆಯದ್ದು ಇಂದ್ರಿಯ ನಿಯಂತ್ರಣ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ನಮ್ಮ ಇಂದ್ರಿಯಗಳು. ಇವು ಹೊರಗಿನ ವಿಷಯಗಳತ್ತ ಓಡುತ್ತವೆ. ಕೂರ್ಮನಾಡಿಯ ಪ್ರಭಾವದಿಂದ ಇಂದ್ರಿಯಗಳು ಶಾಂತವಾಗುತ್ತವೆ ಅನ್ನೋ ಉಲ್ಲೇಖವೂ ಇದೆ. ಇನ್ನು ನಾಲ್ಕನೆಯದ್ದು ಪ್ರಾಣಶಕ್ತಿಯ ಸಮತೋಲನ. ಯೋಗದ ಪ್ರಕಾರ ದೇಹದ ಪ್ರಾಣಶಕ್ತಿ ಅಸಮತೋಲನಗೊಂಡರೆ ಆತಂಕ, ಭಯ, ಅಶಾಂತಿ ಹೆಚ್ಚಾಗಬಹುದು. ಕೂರ್ಮನಾಡಿ ಸಮತೋಲನದಲ್ಲಿದ್ದರೆ ಆಂತರಿಕ ಶಕ್ತಿ ದೊರೆಯುತ್ತೆ. ಇದೀಗ ಕೂರ್ಮನಾಡಿಯ ರಹಸ್ಯದ ವಿಚಾರಕ್ಕೆ ಬರೋಣ. ಪ್ರಾಚೀನ ಯೋಗಿಗಳು ಕೂರ್ಮನಾಡಿಯನ್ನು ಏಕೆ ನಿಗೂಢವೆಂದು ಪರಿಗಣಿಸಿದ್ರು ಅಂದ್ರೆ, ರಹಸ್ಯ ಒಂದು, ದೇಹವನ್ನ ಗಂಟೆಗಳ ಕಾಲ ಸ್ಥಿರವಾಗಿಡುವ ಶಕ್ತಿ. ಇಲ್ಲಿ ಹಿಮಾಲಯದ ಯೋಗಿಗಳ ಬಗ್ಗೆ ಹಲವಾರು ಕಥೆಗಳಿವೆ. ಕೆಲವರು ಗಂಟೆಗಳ ಕಾಲ ಒಂದೇ ಆಸನದಲ್ಲಿ ಕುಳಿತುಕೊಳ್ಳುತ್ತಾರೆ.
ಕೆಲವರು ದಿನಗಟ್ಟಲೆ ಚಲನೆ ಇಲ್ಲದೆ ಧ್ಯಾನ ಮಾಡ್ತಾರೆ. ಯೋಗಿಗಳ ಪ್ರಕಾರ ಈ ಸ್ಥಿರತೆಗೆ ಕೂರ್ಮನಾಡಿಯೇ ಮೂಲ ಕಾರಣ. ಇನ್ನು ರಹಸ್ಯ 2, ಮನಸ್ಸಿನ ಅಲೆಗಳನ್ನ ಶಾಂತಗೊಳಿಸುವುದು. ಇದರ ಉಲ್ಲೇಖದಂತೆ ಸಮುದ್ರದಲ್ಲಿ ಗಾಳಿ ಬೀಸಿದಾಗ ಅಲೆಗಳು ಏಳುತ್ತವೆ, ಹಾಗೆ ಮನಸ್ಸಿನಲ್ಲಿ ಚಿಂತನೆಗಳು ಅಲೆಗಳಂತೆ ಬರುತ್ತವೆ. ಕೂರ್ಮನಾಡಿ ಜಾಗೃತಿಯಾದಾಗ ಈ ಅಲೆಗಳು ಶಾಂತವಾಗುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ರಹಸ್ಯ 3, ಭಯವನ್ನ ಕಡಿಮೆ ಮಾಡುವುದು. ಕೆಲವು ಯೋಗ ಸಂಪ್ರದಾಯಗಳು ಹೇಳುವಂತೆ ಕೂರ್ಮನಾಡಿ ಬಲವಾಗಿದ್ದರೆ ಭಯ ಕಡಿಮೆ ಆಗುತ್ತದೆ. ಸಾಧಕನು ಧೈರ್ಯಶಾಲಿ ಆಗ್ತಾನೆ, ಯಾಕೆಂದರೆ ಮನಸ್ಸು ಹೊರಗಿನ ಘಟನೆಗಳಿಂದ ಸುಲಭವಾಗಿ ಪ್ರಭಾವಿತವಾಗುವುದಿಲ್ಲ ಎನ್ನುತ್ತೆ. ಇನ್ನು 4ನೇ ರಹಸ್ಯ, ಪ್ರತ್ಯಾಹಾರದ ಬಾಗಿಲು. ಯೋಗದ 8 ಹಂತಗಳಲ್ಲಿ ಒಂದಾದ ಪ್ರತ್ಯಾಹಾರ ಅತ್ಯಂತ ಮಹತ್ವವಾದದ್ದು. ಪ್ರತ್ಯಾಹಾರ ಎಂದರೆ ಇಂದ್ರಿಯಗಳನ್ನ ಒಳಮುಖವಾಗಿಸುವುದು. ಆಮೆ ತನ್ನ ಅಂಗಾಂಗಗಳನ್ನ ಒಳಗೆ ಸೆಳೆಯುವಂತೆ ಸಾಧಕನು ತನ್ನ ಮನಸ್ಸನ್ನ ಒಳಮುಖವಾಗಿಸುತ್ತಾನೆ. ಇದೇ ಕಾರಣಕ್ಕೆ ಕೂರ್ಮನಾಡಿಯನ್ನು ಪ್ರತ್ಯಾಹಾರದೊಂದಿಗೆ ಜೋಡಿಸಲಾಗಿದೆ. ಕೂರ್ಮನಾಡಿಯ ಬಗ್ಗೆ ತಂತ್ರ ಸಾಧನೆಯಲ್ಲಿ ಕೆಲವು ವಿಧಗಳನ್ನ ಸೂಚಿಸಿದೆ. ಅವುಗಳೆಂದರೆ ಮಂತ್ರಸಿದ್ಧಿ, ಧ್ಯಾನ ಸಿದ್ಧಿ, ಆಂತರಿಕ ಜಾಗೃತಿ. ಇವುಗಳಿಗಾಗಿ ಮನಸ್ಸಿನ ಸ್ಥಿರತೆ ಅಗತ್ಯ. ಆ ಸ್ಥಿರತೆಯನ್ನು ನೀಡುವ ಸೂಕ್ಷ್ಮ ಶಕ್ತಿ ಮಾರ್ಗವೇ ಕೂರ್ಮನಾಡಿ ಎಂದು ನಂಬುತ್ತಾರೆ. ನಮ್ಮಲ್ಲಿ ಕೂರ್ಮನಾಡಿ ಜಾಗೃತಿಯಾಗಿದೆಯೇ ಅಂತ ಹೇಗೆ ತಿಳಿಯುವುದು ಅನ್ನೋದಕ್ಕೆ ಮಾರ್ಗದರ್ಶನವಿದೆ. ಯೋಗಿಗಳು ಹೇಳುವ ಕೆಲವು ಲಕ್ಷಣಗಳೆಂದರೆ ಮನಸ್ಸು ಶಾಂತವಾಗುವುದು, ಏಕಾಗ್ರತೆ ಹೆಚ್ಚಾಗುವುದು, ಧ್ಯಾನ ಸುಲಭವಾಗುವುದು, ಭಯ ಕಡಿಮೆಯಾಗುತ್ತೆ, ಅನಗತ್ಯ ಚಿಂತನೆಗಳು ಕಡಿಮೆ ಆಗುತ್ತೆ, ಆಂತರಿಕ ಸಂತೋಷ ಹೆಚ್ಚುತ್ತೆ. ಆಧುನಿಕ ವಿಜ್ಞಾನದಲ್ಲಿ ಕೂರ್ಮನಾಡಿ ಎಂಬ ಸೂಕ್ಷ್ಮ ಶಕ್ತಿ ಮಾರ್ಗವನ್ನ ಕಂಡುಹಿಡಿಯುವುದಕ್ಕೆ ಆಗಿಲ್ಲ. ಆದರೆ ಧ್ಯಾನ, ಉಸಿರಾಟದ ನಿಯಂತ್ರಣ ಮತ್ತು ಏಕಾಗ್ರತೆಯ ಅಭ್ಯಾಸಗಳು ಒತ್ತಡ ಕಡಿಮೆ ಮಾಡಲು, ಮಾನಸಿಕ ಶಾಂತಿ ಹೆಚ್ಚಿಸಲು, ಗಮನವನ್ನ ಕೇಂದ್ರೀಕರಿಸಲು ಸಹಾಯವಾಗಬಹುದು ಎಂದು ಅನೇಕ ಅಧ್ಯಯನಗಳು ಸೂಚಿಸುತ್ತವೆ. ಹೀಗಾಗಿ ಕೂರ್ಮನಾಡಿಯನ್ನು ಯೋಗದ ಆಧ್ಯಾತ್ಮಿಕ ಪರಿಕಲ್ಪನೆಯಾಗಿ ಅರ್ಥ ಮಾಡಿಕೊಳ್ಳುವುದು ಸೂಕ್ತ. ಕೂರ್ಮನಾಡಿ ಯೋಗಶಾಸ್ತ್ರದ ಅತ್ಯಂತ ನಿಗೂಢ ಮತ್ತು ಆಸಕ್ತಿದಾಯಕ ಪರಿಕಲ್ಪನೆಗಳಲ್ಲಿ ಒಂದು. ಇದು ಕಣ್ಣಿಗೆ ಕಾಣುವ ನರ ಅಥವಾ ಅಂಗವಲ್ಲ, ಬದಲಾಗಿ ಪ್ರಾಣಶಕ್ತಿ, ಮನಸ್ಸಿನ ಸ್ಥಿರತೆ ಮತ್ತು ಧ್ಯಾನದ ಆಳದೊಂದಿಗೆ ಸಂಬಂಧ ಹೊಂದಿರುವ ಸೂಕ್ಷ್ಮ ಶಕ್ತಿ ಮಾರ್ಗವೆಂದು ಯೋಗ ಸಂಪ್ರದಾಯಗಳು ವಿವರಿಸುತ್ತವೆ. ಆಮೆಯಂತೆ ಇಂದ್ರಿಯಗಳನ್ನ ಒಳಮುಖವಾಗಿಸಿ ಮನಸ್ಸನ್ನು ಶಾಂತಗೊಳಿಸಿ ಆಂತರಿಕ ಜಾಗೃತಿಯತ್ತ ಕರೆದೊಯ್ಯುವ ಶಕ್ತಿಯ ಸಂಕೇತವಾಗಿ ಕೂರ್ಮನಾಡಿಯನ್ನು ಕಾಣಲಾಗಿದೆ. ಆದ್ದರಿಂದ ಯೋಗಿಗಳು ಹೇಳುತ್ತಾರೆ, ಮನಸ್ಸು ಸ್ಥಿರವಾದರೆ ಲೋಕವೇ ಬದಲಾಗುತ್ತದೆ. ಆ ಸ್ಥಿರತೆಯ ರಹಸ್ಯಗಳಲ್ಲಿ ಕೂರ್ಮನಾಡಿಯು ಒಂದು. ಇದೇ ಕೂರ್ಮನಾಡಿಯ ನಿಗೂಢತೆ, ಮಹತ್ವ ಮತ್ತು ಆಧ್ಯಾತ್ಮಿಕ ರಹಸ್ಯ. ಕೂರ್ಮನಾಡಿಯ ಬಗ್ಗೆ ಯೋಗಶಾಸ್ತ್ರದಲ್ಲಿ ಕೆಲವು ಉಲ್ಲೇಖಗಳಿದ್ದರೂ ಅದರ ಸುತ್ತ ಅನೇಕ ಜನಪ್ರಿಯ ಕಥೆಗಳು ಮತ್ತು ಸಾಧಕರ ಅನುಭವಗಳು ಹರಿದಾಡುತ್ತವೆ. ಇವು ಐತಿಹಾಸಿಕವಾಗಿ ದೃಢೀಕರಿಸಲ್ಪಟ್ಟ ಘಟನೆಗಳಲ್ಲ, ಬದಲಾಗಿ ಯೋಗಿಗಳ ಪರಂಪರೆಯಲ್ಲಿ ಹೇಳಲಾಗುವ ಆಧ್ಯಾತ್ಮಿಕ ಕಥೆಗಳು. ಹಿಮಾಲಯದ ಯೋಗಿ ಮತ್ತು ಹಿಮ ಬಿರುಗಾಳಿ. ಹಳೆಯ ಕಾಲದಲ್ಲಿ ಹಿಮಾಲಯದಲ್ಲಿ ಒಬ್ಬ ಯೋಗಿ ವಾಸಿಸ್ತಾ ಇದ್ದಂತೆ. ಒಂದು ರಾತ್ರಿ ಭೀಕರ ಹಿಮ ಬಿರುಗಾಳಿ ಆರಂಭವಾಯಿತು. ಗುಡಾರಗಳು ಹಾರಿ ಹೋದವು. ಜನರು ಸುರಕ್ಷಿತ ಸ್ಥಳ ಹುಡುಕಿಕೊಂಡು ಓಡಿದರು. ಆದರೆ ಒಬ್ಬ ಯೋಗಿ ಮಾತ್ರ ಬಂಡೆಯ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದ. ಬೆಳಗ್ಗೆ ಜನರು ಆಶ್ಚರ್ಯದಿಂದ ನೋಡಿದರು. ಯೋಗಿ ಇದ್ದ ಜಾಗದಲ್ಲೇ ಕುಳಿತಿದ್ದ. ಯಾರೋ ಕೇಳಿದರು, ಸ್ವಾಮೀಜಿ, ನಿಮಗೆ ಭಯವಾಗಲಿಲ್ಲವೇ? ಅದಕ್ಕೆ ಯೋಗಿ ಉತ್ತರಿಸಿದರಂತೆ, ಕೂರ್ಮದಂತೆ ಮನಸ್ಸನ್ನು ಒಳಗೆ ಸೆಳೆದಾಗ ಹೊರಗಿನ ಬಿರುಗಾಳಿಯ ಶಬ್ದವೇ ಕೇಳುವುದಿಲ್ಲ ಎಂದು. ಆ ನಂತರ ಜನರು ಅವನ ಕೂರ್ಮನಾಡಿ ಸಿದ್ಧಿಯ ಬಗ್ಗೆ ಮಾತನಾಡತೊಡಗಿದ್ರು ಎಂಬ ಕಥೆಯೂ ಇದೆ. ಇನ್ನು 2ನೇಯದ್ದು, ರಾಜ ಮತ್ತು ಯೋಗಿಯ ಪರೀಕ್ಷೆ. ಒಬ್ಬ ರಾಜನಿಗೆ ಒಬ್ಬ ಯೋಗಿಯ ಬಗ್ಗೆ ಸುದ್ದಿ ಕೇಳಿಸಿತ್ತು. ಆ ಯೋಗಿ 3 ದಿನಗಳ ಕಾಲ ಅಳುಗಾಡದೆ ಕುಳಿತುಕೊಳ್ಳಬಲ್ಲ ಎಂದು ಜನರು ಮಾತನಾಡಿಕೊಳ್ತಿದ್ರು. ರಾಜನಿಗೆ ನಂಬಿಕೆ ಇರಲಿಲ್ಲ. ಅವನು ಯೋಗಿಯನ್ನ ಅರಮನೆಗೆ ಕರೆಸಿಕೊಂಡು ಧ್ಯಾನಕ್ಕೆ ಕುಳಿತ. ಮೊದಲ ದಿನ ಸಂಗೀತ ಬಾರಿಸಲಾಯಿತು, ಆದರೂ ಯೋಗಿ ಕದಲಲಿಲ್ಲ. 2ನೇ ದಿನ ನೃತ್ಯಗಾರ್ತಿಯರನ್ನ ಕರೆತರಲಾಯಿತು. ಯೋಗಿ ಕಣ್ಣನ್ನು ತೆರೆಯಲಿಲ್ಲ.
ಇನ್ನು 3ನೇ ದಿನ ಸೈನಿಕರು ಡೊಳ್ಳು ಬಾರಿಸಿದರು. ಯೋಗಿ ಹಾಗೆಯೇ ಇದ್ದ. ಧ್ಯಾನ ಮುಗಿದ ನಂತರ ರಾಜ ಕೇಳಿದ, ಇದು ಹೇಗೆ ಸಾಧ್ಯ? ಯೋಗಿ ನಕ್ಕು ಹೇಳಿದ, ಕೂರ್ಮ ತನ್ನ ಅಂಗಾಂಗಗಳನ್ನ ಒಳಗೆ ಸೆಳೆದಾಗ ಹೊರಗಿನ ಜಗತ್ತು ಮರೆತು ಹೋಗುತ್ತದೆ ಎಂದು. ಆದ್ದರಿಂದ ಯೋಗಿಗಳ ಮಾತಿನಲ್ಲಿ ಲೋಕದ ದೊಡ್ಡ ಯುದ್ಧ ಹೊರಗೆ ನಡೆಯುವುದಿಲ್ಲ, ಅದು ಮನಸ್ಸಿನೊಳಗೆ ನಡೆಯುತ್ತದೆ. ಆ ಯುದ್ಧದಲ್ಲಿ ಗೆಲ್ಲಲು ಕೂರ್ಮನಾಡಿಯ ಸ್ಥಿರತೆ ಅಗತ್ಯ. ಈ ಕಾರಣಕ್ಕೆ ಕೂರ್ಮನಾಡಿಯನ್ನು ಯೋಗ ಮತ್ತು ತಂತ್ರ ಪರಂಪರೆಯಲ್ಲಿ ಅತ್ಯಂತ ನಿಗೂಢವಾದ ಪರಿಕಲ್ಪನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.